ಇನ್ನು ದೆಹಲಿ ಅಂಗಳದಲ್ಲೇ ಬಲ ಪ್ರದರ್ಶನಕ್ಕೆ ಸಜ್ಜಾದ ಡಿಕೆ ಶಿವಕುಮಾರ್ ಶಾಸಕರ ಪಕ್ಕಾ ಲೀಸ್ಟ್ ಹಿಡ್ಕೊಂಡು ದೆಹಲಿಗೆ ಡಿಕೆಶಿ ಟೂರ್ ಹೋಗಿದ್ದಾರೆ. ಸಿಎಂ ಸೀಟು ನೀಡದಿದ್ದರೆ ನನ್ನ ದಾರಿಗೆ ನಾನೇ ಹೋಗ್ತೀನಿ, ಅದರ ಅರ್ಥ ನನ್ನ ದಾರಿ ನನಗೆ ಅಂತ. ದೆಹಲಿ ಅಂಗಳದಲ್ಲಿ ಬಲ ಪ್ರದರ್ಶನಕ್ಕೆ ಸಜ್ಜಾದ ಕನಕಪುರದ ಕುಬೇರ ಶಾಸಕರ ಪಕ್ಕಾ ಲೀಸ್ಟ್ ಹಿಡ್ಕೊಂಡು ದೆಹಲಿಗೆ ಡಿಕೆಶಿ ಟೂರ್ ಹೋಗಿದ್ದಾರೆ. ಸಿಎಂ ಸೀಟು ನೀಡದಿದ್ದರೆ ನನ್ನ ದಾರಿ ನನ್ನದು ಅನ್ನೋ ಅರ್ಥಕ್ಕೆ ಬಿದ್ದಿದ್ದಾರೆ ಅಥವಾ ಜಿದ್ದಿಗೆ ಬಿದ್ದಿದ್ದಾರೆ. ಹೈಕಮಾಂಡ್ ನಾಯಕರ ಮುಂದೆ ಬಲ ಪ್ರದರ್ಶನಕ್ಕೆ ಸಜ್ಜು. ಸಿಎಂ ಸಿದ್ದರಾಮಯ್ಯರ ವಿರುದ್ಧವೇ ಅಸಲಿ ಸಮರಕ್ಕೆ ನಿರ್ಧಾರ. ಎಲ್ಲಾ ಪ್ರಯೋಗಗಳಾಯಿತು. ದೆಹಲಿ ಅಂಗಳದಲ್ಲಿ ಬಲ ಪ್ರದರ್ಶನಕ್ಕೆ ಸಜ್ಜಾದ ಡಿಕೆ ಶಿವಕುಮಾರ್ ಎಲ್ಲಾ ಪ್ರಯತ್ನಗಳಾಯಿತು. ದೇಶದಲ್ಲಿರುವ ಪ್ರಖ್ಯಾತ ವಿಖ್ಯಾತ ದೇವಸ್ಥಾನಕ್ಕೂ ಹೋಗಿ ಬಂದಾಯಿತು. ಪಕ್ಕದಲ್ಲಿರೋ ನೇಪಾಳದ ಕಾಮಾಖ್ಯ ಅಥವಾ ಬೇರೆ ಒಂದು ದೇವಾಲಯಕ್ಕೂ ಹೋಗಿ ಬಂದಾಯಿತು. ಆಧ್ಯಾತ್ಮಿಕವಾಗಿಯೂ ಸಾಮಾಜಿಕವಾಗಿಯೂ ಆರ್ಥಿಕವಾದ ಪ್ರಯೋಗಗಳು ಕೂಡ ನಡೀತೋ ಇಲ್ವೋ ಗೊತ್ತಿಲ್ಲ, ಖಾತ್ರಿ ಅಲ್ಲ, ವಿಷಯ ಕೇಳೋದು. ಎಲ್ಲ ರೀತಿಯ ಪ್ರಯೋಗಗಳು ನಡೆದರೂ ಕೂಡ ಸ್ಥಾನಗಳು ಸಿಗ್ತಾ ಇಲ್ಲ. ಒಬ್ಬ ಮನುಷ್ಯನಿಗೆ ಸಹನೆಗಳಿರ್ತಾವೆ. ಈ ಹಿಂದೆ ಡಿ ಕೆ ಸುರೇಶ್ ಹೇಳಿದ್ರು, ನಮ್ಮ ಅಣ್ಣನ ಸಹನೆ ತಾಳ್ಮೆಯನ್ನು ಪರೀಕ್ಷೆ ಮಾಡೋದಕ್ಕೆ ಹೋಗಬೇಡಿ, ಆ ಕಟ್ಟೆನೇ ಒಡೆದೋಗಿದೆ ಅಂತ. ಪ್ರತಿಯೊಂದಕ್ಕೂ ನಿಶ್ಚಿತವಾದ ರೇಖೆಗಳಿರ್ತಾವೆ, ಅದನ್ನು ಮೀರ್ಕೊಂಡು ಹೋಗಿದೆ. ಈಗ ಸಹನೆಯ ಕಟ್ಟೆ ಹೊಡೆದಿದೆ. ತಾಳ್ಮೆ ಪರೀಕ್ಷೆ ಮಾಡೋದಕ್ಕೆ ಹೋಗಬೇಡಿ. ಪಕ್ಷಕ್ಕೆ ನೀಡಿದ ಅಥವಾ ಪಕ್ಷಕ್ಕೆ ಡಿ ಕೆ ಶಿವಕುಮಾರ್ ಅವರ ಸ್ಯಾಕ್ರಿಫೈಸ್, ತ್ಯಾಗ, ಪಕ್ಷದ ವಿರುದ್ಧ ಆರೋಪ ಬಂದಾಗ ಅದನ್ನು ಬಂಡೆಯಂತೆ ಎದುರಿಸಿದ್ದ ರೀತಿ, ಚಂಚಲ ಮನಸ್ಸು ಇಲ್ಲದ ತಟಸ್ಥವಾಗಿ ಪಕ್ಷದಲ್ಲಿ ಸುದೀರ್ಘವಾಗಿ ನಿಂತುಕೊಂಡ ನಾಯಕ ಡಿ ಕೆ ಶಿವಕುಮಾರ್. ಯಾವ ಆಮಿಷಕ್ಕೂ ಮತ್ತೊಂದು ಮಗದೊಂದಕ್ಕೂ ಬಗ್ಗದ ಡಿ ಕೆ ಪಕ್ಷಕ್ಕಾಗಿ ಸಹಿಸಿಕೊಂಡಿದ್ದಾರೆ. ಅಂತಹ ನಾಯಕ ಡಿಸರ್ವ್ಡ್, ಒಬ್ಬ ಅರ್ಹವಾದಂತಹ ವ್ಯಕ್ತಿ ಸಿಎಂ ಸ್ಥಾನಕ್ಕೆ. 2023ರ ಎಲೆಕ್ಷನ್ನಿಗೂ ಮುನ್ನ 4 ಗೋಡೆಯ ಮಧ್ಯದಲ್ಲಿ ಕೂತ್ಕೊಂಡು ನಿಖಾ ಮಾಡದಂಗೆ ಇಬ್ಬರು ಕೈಗಳನ್ನು ಕೊಟ್ಟು ನೀವು ಪ್ರಮಾಣ ಮಾಡಿದ್ರಲ್ಲ, ಅದನ್ನು ಈಡೇರಿಸಿ ಅನ್ನೋ. ಸೊ ಹೈಕಮಾಂಡ್ ನಾಯಕರ ಮುಂದೆ ಸಿದ್ದು ಡಿಕೆ ಕುರ್ಚಿ ಕದನ. ಹೈಕಮಾಂಡ್ಗೆ ಧರ್ಮ ಸಂಕಟ. ನಾನೇ ಫುಲ್ ಟೈಮ್ ಸಿಎಂ ಎನ್ನುತ್ತಿರುವ ಸಿದ್ದರಾಮಯ್ಯ, ಇನ್ನು ಮುಂದೆ ನಾನೇ ಸಿಎಂ ಎನ್ನುತ್ತಿರುವ ಡಿ ಕೆ ಶಿವಕುಮಾರ್ ತೊಡೆ ತಟ್ಟಿ ನಿಂತವರೀಗ. ಯಾರನ್ನು ಒಪ್ಪಿಸುವುದು, ಯಾರನ್ನ ಕೈ ಬಿಡುವುದು ಅರ್ಥ ಆಗ್ತಾ ಇಲ್ಲ ಪಾಪ. ಹಾಲು ಜೇನು ಅಂತಾನೂ ಹೇಳಾಯಿತು. ಧರ್ಮ ಸಂಕಟದಲ್ಲಿ ಸಿಲುಕಿರುವ ಹೈಕಮಾಂಡ್ ನಾಯಕ. ಹೊರಗೆ ಇಬ್ಬರ ಮುಖದಲ್ಲೂ ಮಂದಹಾಸಗಳಿರ್ತಾವೆ, ಒಳಗೆ ಒತ್ಕೊಂಡು ಉರಿತೈತೆ. ಸಿದ್ದು ಡಿಕೆ ಕುರ್ಚಿ ಕದನ. ಹೈಕಮಾಂಡ್ಗೆ ಧರ್ಮ ಸಂಕಟ. ನಾನೇ ಫುಲ್ ಟೈಮ್ ಸಿಎಂ ಎನ್ನುತ್ತಿರುವ ಸಿದ್ದರಾಮಯ್ಯ ಮೊನ್ನೆಯಷ್ಟೇ ಹೇಳಿಕೆ ಕೊಟ್ಟು, ಈ ಕ್ಷಣವೇ ಹೈಕಮಾಂಡ್ ನಾಯಕರು ಆ ಸ್ಥಾನನ ಬಿಟ್ಟು ಹೋಗು ಸಿದ್ದರಾಮಯ್ಯ ಅಂದ್ರೆ ಈ ಕ್ಷಣನೇ ಹೊರಟು ಹೋಗ್ತೀನಿ, ಅದರ ಹೊರತು ಸಾಧ್ಯವಿಲ್ಲ. ಸ್ಥಾನ ಅನ್ನೋದೇ ಹಂಗ್ರಿ, ಮನುಷ್ಯನ ಸ್ವಾಭಾವಿಕವಾದಂತಹ ಹಕ್ಕು. ವ್ಯಾಮೋಹ ಅನ್ನೋದು ಒತ್ತಡದಿಂದ ಖರೀದಿ ಮಾಡೋದಲ್ಲ. ವ್ಯಾಮೋಹವನ್ನ ಒಬ್ಬ ಪಂಚಾಯತಿ ಅಧ್ಯಕ್ಷ ಆದವನಿಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಬೇಕು ಅನ್ನೋ ಆಸೆ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಿಗೆ ಒಂದ್ಸತಿ MLC ಆಗೋಣ ಅನ್ನೋ ಆಸೆ, MLCಗೆ MLA, MLAಗೆ ಮಿನಿಸ್ಟ್ರು, ಮಿನಿಸ್ಟ್ರಿಗೆ CM, ಹೀಗೆಲ್ಲ ಆಸೆಗಳಿರ್ತವೆ. ಅದರಲ್ಲೂ ರಾಜಕಾರಣಿಗಳಿಗೆ ವಿಪರೀತ ಆಸೆಗಳು. ಒಬ್ಬೊವರಿಗೆ 4 ಖಾತೆ ಇಟ್ಕೊಂಡಿರುವ ಮಿನಿಸ್ಟ್ರುಗಳಿಲ್ವಾ? ಸೊ ಹಾಗೇನೆ ಡಿ ಕೆ ಶಿವಕುಮಾರ್ ಈಗ ಅವಕಾಶ ಇದೆ. ಕೊಟ್ಟ ಕುದುರೆಯನ್ನೇರದವ ವೀರನೂ ಅಲ್ಲ ಶೂರನೂ ಅಲ್ಲ, ನಾನು ಏರಲೇಬೇಕು, ನಾನು ವೀರ ಆಗಬೇಕು ಅಂತ ಹೊರಟಿದ್ದಾರೆ. ಪ್ರಯತ್ನಗಳು ಸಾವಿರಾರಾಯಿತು. ಪ್ರತಿಫಲ ಸಿಗೋದು ಯಾವಾಗ? ದೇವರ ದೇವಸ್ಥಾನದ ಗರ್ಭಗುಡಿಯಲ್ಲಿ ಕಣ್ಣಲ್ಲಿ ನೀರು ಹಾಕೊಂಡು ಪ್ರಾರ್ಥನೆ ಮಾಡಿದ್ದು ಆಯಿತು. ಆದರೆ ರಾಜಕೀಯದಲ್ಲೊಂದು ಬದಲಾವಣೆ ಆಗ್ತಿಲ್ಲ. ಯಾಕೆ? ಮೊನ್ನೆ ಅಷ್ಟೇ ಒಂದು ಹೇಳಿಕೆ ಕೊಟ್ಟರು, KPCC ಸ್ಥಾನ 6 ವರ್ಷ ಪೂರೈಸಿದ್ದೀನಿ, ಒಂದು ಡಿನ್ನರ್ ಸಭೆನೂ ಮಾಡ್ತೀನಿ, KPCC ಸ್ಥಾನದ ಮೇಲಿರೋ ಆಸೆನೂ ಹೊರಟೋಗಿದೆ, ಯುವ ಜನಾಂಗ ಬರಲಿ, ಬಿಸಿ ರಕ್ತ ಬರಲಿ, ಕೂತ್ಕೊಳ್ಳಿ. ಅದರ ಅರ್ಥ ಏನು ಅಂದರೆ ನಾನು ಸಿದ್ಧ ಆಗಿದ್ದೀನಿ ಬೇರೆ ಒಂದು ಚೇರಿ ಕೂತ್ಕೊಳ್ಳ ಕೊಡ್ರಯ್ಯ ಅಂತ. ನಿಮಗೆ ಅರ್ಥ ಆಗದೇ ಇದ್ದರೆ ಅದು ನಿಮ್ಮ ದೌರ್ಬಲ್ಯ. ಹಾಗಾಗಿ ಈ ಬಾರಿಯಾದರೂ ಕುರ್ಚಿ ಕದನ ಗೆಲ್ತಾರಾ ಡಿ ಕೆ ಶಿವಕುಮಾರ್? ಮತ್ತೊಮ್ಮೆ ಸಿಎಂ ಸೀಟು ಭದ್ರ ಮಾಡಿಕೊಳ್ತಾರಾ ಸಿದ್ದರಾಮಯ್ಯ? ಕ್ಲೈಮ್ಯಾಕ್ಸ್ಗೆ ತಲುಪಿದೆ ಸಿಎಂ ಕುರ್ಚಿ ಕದನ. ಅಸಲಿ ಆಟ ಆಡೋದಕ್ಕೆ ಸಿದ್ಧರಾಗಿದ್ದಾರಾ ಡಿ ಕೆ ಶಿವಕುಮಾರ್? ಡಿಕೆ ಕೈ ಹಿಡಿತಾರಾ ಸಿದ್ದು ಬೆಂಬಲಿಗರ ಶಾಸಕರು? ಶೀಘ್ರದಲ್ಲೇ ಸಿಎಂ ಸೀಟಿನ ಸಮರ ಸಮಾಪ್ತಿಗೊಳ್ಳುತ್ತಾ? ಡಿಕೆ ಪರವಾಗಿ ಮತ್ತೊಮ್ಮೆ ಬ್ಯಾಟ್ ಬೀಸ್ತಾರಾ ಖರ್ಗೆ?
ಒಂದೇ ವಿಶೇಷ ವಿಮಾನದಲ್ಲಿ ಖರ್ಗೆ ಡಿಕೆ ದೆಹಲಿಗೆ. ಸಿಎಂ ಸೀಟು ಗೆದ್ದೆ ಇಬ್ಬರು ಬೆಂಗಳೂರಿಗೆ ಬರ್ತಾರಾ ಅನ್ನೋ ಪ್ರಶ್ನೆಗಳು ಉದ್ಭವಗೊಂಡಿದ್ದಾವೆ. ಎರಡೂ ಸಮುದಾಯಗಳು ರಾಜ್ಯದ ನಿರ್ಣಾಯಕ ಸಮುದಾಯ, ಕುರುಬ ಸಮುದಾಯ, ಒಕ್ಕಲಿಗ ಸಮುದಾಯ. ಈ ಎರಡೂ ಸಮುದಾಯದ ನಾಯಕರು ಕೂಡ ಹೈಕಮಾಂಡ್ ನಾಯಕರಿಗೆ ಬೇಕು. ಒಬ್ಬರನ್ನ ಗಿಂಟಿ ಇನ್ನೊಬ್ಬರ ಬೆನ್ನು ಸವರೋದಕ್ಕೆ ಹೈಕಮಾಂಡ್ ನಾಯಕರಿಗೆ ಸಾಧ್ಯ ಆಗ್ತಾ ಇಲ್ಲ. ಕುರುಬ ಸಮುದಾಯವನ್ನು ನಿಷ್ಠೂರ ಮಾಡಿಕೊಳ್ಳೋದಕ್ಕೂ ಸಿದ್ಧರಿಲ್ಲ, ಒಕ್ಕಲಿಗರನ್ನ ಪೂರ್ಣವಾಗಿ ಸಂತೃಪ್ತಪಡಿಸೋದಕ್ಕೂ ಸಿದ್ಧ ಇಲ್ಲ. ಹಿಂಗಾದ್ರೆ ಹೆಂಗೆ? ಸಿದ್ದರಾಮಯ್ಯರ ಮನಸ್ಸು ಬದಲಾಗದ ಹೊರತು ಇದು ಸಾಧ್ಯವೇ ಇಲ್ಲ ಅಂತ ಹೇಳಿ ಒಂದಷ್ಟು ಜನ. ರಾಹುಲ್ ಗಾಂಧಿ ತೀರ್ಮಾನ ಮಾಡಿದ್ರು ಆಗೋದಿಲ್ಲ, AICC ಅಧ್ಯಕ್ಷರು ಮಾಡಿದ್ರು ಆಗೋದಿಲ್ಲ, ವೇಣುಗೋಪಾಲ್ ಸುರ್ಜೇವಾಲ ಇಬ್ಬರು ಒಂದೇ ಟೈಮಲ್ಲಿ ಸ್ಮೈಲ್ ಕೊಟ್ಟರು ಆಗೋದಿಲ್ಲ. ಈ ಆಗಬೇಕು ಅಂದರೆ ಸಿದ್ದರಾಮಯ್ಯನವರು ಮನಸ್ಸು ಮಾಡಬೇಕು. ಬಾರಯ್ಯ ಕನಕಪುರದ ಬಂಡೆ, ಒಂದ್ಸತಿ ನೀನು ತಗ ಅವಕಾಶ, ಹಿಂಗೆ ಹೇಳದ ಹೊರತು ಇದು ಸಾಧ್ಯವೇ ಇಲ್ಲ ಅಂಥೇಳಿ ಒಂದಷ್ಟು ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯವನ್ನು ಪಡ್ತಿದ್ದಾರೆ. AICC ಅಧ್ಯಕ್ಷರು ಎರಡೆರಡು ಬಾರಿ ನಿಸ್ಸಹಾಯಕತೆಯನ್ನು ತೋರಿಸಿದ್ರು. ನ್ಯಾಷನಲ್ ಪ್ರೆಸಿಡೆಂಟ್ ಅಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮನೆ ಬಾಗಿಲಿಗೆ ಹೋದಾಗ ನಾನು ಏನು ಮಾಡಲಿ, ನನ್ನಿಂದ ಏನೂ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರು. ನಿಸ್ಸಹಾಯಕ ಅನ್ನೋದು ಅತ್ಯಂತ ದೌರ್ಬಲ್ಯ. AICC ಅಧ್ಯಕ್ಷರವರೇ, ನ್ಯಾಷನಲ್ ಪ್ರೆಸಿಡೆಂಟು, ರಾಷ್ಟ್ರೀಯ ಅಧ್ಯಕ್ಷರು ಹೇಳೋ ಮಾತು ನನಗಿದರಲ್ಲಿ ಯಾವ ಮಧ್ಯಪ್ರವೇಶಕ್ಕೂ ಆಸಕ್ತಿ ಇಲ್ಲ, ಏನೋ ಮಾಡ್ಕೊಳ್ಳಿ. ಹೌದು, ಸಾಮಾನ್ಯವಾಗಿ ತವರು ರಾಜ್ಯದ ವಿಚಾರ ಅಂತ ಬಂದಾಗ ನ್ಯಾಷನಲ್ ಪ್ರೆಸಿಡೆಂಟ್ಗಳು ಹಿಂದೇಟು ಹಾಕ್ತಾರೆ. ಕಾರಣ ಅವರ ತವರು ರಾಜ್ಯ ಕರ್ನಾಟಕದ ಮ್ಯಾಟ್ರ್ ಅಲ್ವಾ ಇದು, ಹಾಗಾಗಿ ಇದು ಸೂಕ್ಷ್ಮ ಅಂತ ಹೇಳಿ ಅವರು ಕೂಡ ನಿಸ್ಸಹಾಯಕತೆಯನ್ನು ಆಗಾಗ ಪ್ರಕಟ ಮಾಡ್ತಾ ಇದ್ರು. ಒಟ್ಟಾರೆ DK ಶಿವಕುಮಾರ್ಗಿನ್ನು ತಾಳ್ಮೆ ಇಲ್ಲ, ವ್ಯವಧಾನ ಇಲ್ಲ, ಸಮಾಧಾನನೂ ಇಲ್ಲ. ಇನ್ನೇನಿದ್ರೂ ಕೂಡ ಕಟ್ಟಕಡೆಯ ಆಟ. ಈ ಕಟ್ಟಕಡೆಯ ಚದುರಂಗದ ಆಟದಲ್ಲಿ ಗೆಲ್ಲೋದು ಸಿದ್ದುನಾ, ಗೆಲ್ಲೋದು DKನಾ? ಇದು ಕಾಡ್ತಿರುವಂತಹ ಪ್ರಶ್ನೆಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.